ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಹಾಗೆ ಸುಲಭವಾಗಿಯೂ ಮಾಡಬಹುದಾದ ಒಂದೆಲಗದ ಸಾರು ಮಾಡುವ ವಿಧಾನನ ತೋರಿಸ್ತಾ ಇದ್ದೀನಿ. ಸೊಪ್ಪಿಗೆ ನಾನಾ ರೀತಿಯ ಹೆಸರಿದೆ. ಒಂದೆಲಗ, ಬ್ರಾಹ್ಮಿ, ಉರ್ಗೆ ಸೊಪ್ಪು ಅಥವಾ ಇಲಿ ಕಿವಿ ಸೊಪ್ಪು ಅಂತಲೂ ಕರೀತಾರೆ. ಬೇಕಾಗುವ ಪದಾರ್ಥಗಳು: ಅರ್ಧ ಕಪ್ಪಷ್ಟು ಕಾಯಿ ತುರಿ, 4 ಜೀರಿಗೆ ಮೆಣಸು, ಹಾಗೆ 8 ರಿಂದ 10 ಕಾಳುಮೆಣಸು, ಹಾಗೆ 1 ಹಿಡಿಯಷ್ಟು ಒಂದೆಲಗದ ಸೊಪ್ಪು. ನಾವು ಇಲ್ಲಿ ಒಂದೆಲಗದ ಸೊಪ್ಪು ಮಾತ್ರ ಅಲ್ಲದೆ ದಂಟು ಹಾಗೂ ಬೇರನ್ನು ಕೂಡ ತಗೊಂಡಿದ್ದೀವಿ. ಒಂದೆಲಗ ಸೊಪ್ಪಿನ ಬೇರಿನಲ್ಲಿ ತುಂಬಾ ಔಷಧೀಯ ಗುಣ ಇರುತ್ತೆ, ಅದಕ್ಕೆ ಬೇರನ್ನು ಕೂಡ ಚೆನ್ನಾಗಿ ತೊಳೆದು ತಗೊಂಡಿದ್ದೀವಿ. ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ ಮೆಣಸು ಹಾಗೆ ಕಾಳುಮೆಣಸನ್ನ ಹಾಕೊಳ್ತಾ ಇದ್ದೀವಿ. ಹಾಗೆ ಹೆಚ್ಚಿರುವಂತಹ ಒಂದೆಲಗ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀವಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ತಿರ್ಸ್ಕೊಳ್ಬೇಕು. ತಿರ್ಸಿರೋದನ್ನ ಹೀಗೆ ಒಂದು ಪಾತ್ರೆಗೆ ಸೋಚ್ಕೊಳ್ಬೇಕು. ಮತ್ತೆ ಮಿಕ್ಸಿ ಜಾರ್ಗೆ ಕಾಯಿ ತುರಿನೂ ಕೂಡ ಹಾಕೊಂಡು ನುಣ್ಣಗೆ ತಿರ್ಸ್ಕೊಳ್ಬೇಕು. ತಿರ್ಸಿರುವ ಕಾಯಿ ತುರಿನೂ ಕೂಡ ಹಾಗೆ ಸೋಚ್ಕೊಳ್ಬೇಕು. ನಾವು ಇಲ್ಲಿ ಕೇವಲ ಕಾಯಿ ಹಾಲನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊಪ್ಪಿನ ತೊಗಟೆ ಹಾಗೆ ಕಾಯಿ ಹಾಲನ್ನ ತೆಗೆದಿರುವಂತಹ ಕಾಯಿ ತುರಿನ ಮತ್ತೆ ಸಾರಿಗೆ ಯೂಸ್ ಮಾಡೋದಿಲ್ಲ. ಸಾರಿಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀವಿ. ಹಾಗೆ 1 ಲೋಟದಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಸಾರು ಅಂದ ತಕ್ಷಣ ಎಲ್ಲರೂ ಕುದಿಸ್ಬೇಕು ಅಂತ ಅನ್ಕೊಳ್ತಾರೆ, ಇಲ್ಲ, ಇದು ಹಸಿ ಸಾರು. ಕೊನೆಯದಾಗಿ ಸಾರಿಗೆ ಒಗ್ಗರಣೆಗೆ 1 ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ 1 ಚಮಚದಷ್ಟು ಸಾಸಿವೆ, ಸ್ವಲ್ಪ ಒಣಮೆಣಸಿನಕಾಯಿ. ಈ ಸಾರಿಗೆ ಈರುಳ್ಳಿ ಮತ್ತೆ ಕಾಳುಮೆಣಸು ಹಾಕೋದ್ರಿಂದ ಥಂಡಿ ಆಗಿದ್ದಾಗ ಮನೆ ಔಷಧಿ ರೀತಿ ಕೂಡ ಯೂಸ್ ಮಾಡ್ಬೋದು. ಈ ಸಾರನ್ನ ನೀವು ಮಧ್ಯಾಹ್ನ ಊಟ ಮಾಡಿದ್ರೆ ಸಂಜೆಗೆ ಏನಾದ್ರೂ ಒಂದು ತಿಂಡಿ ಮಾಡಲೇಬೇಕು, ಯಾಕೆಂದ್ರೆ ಅಷ್ಟೊಂದು ಜೀರ್ಣಕಾರಿ ಇದು. ತುಂಬಾನೇ ಆರೋಗ್ಯಕರವಾದಂತಹ ಹಾಗೆ ತುಂಬಾನೇ ಸುಲಭವಾದಂತಹ ಒಂದೆಲಗ ಸೊಪ್ಪಿನ ಸಾರು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.